ಪ್ರೊಪ್ಯೂಸ್ ಅಂದರೆ ಗಂಡು ಮಕ್ಕಳಲ್ಲಿ ಮೂತ್ರ ಹೋಗೋ ಜಾಗದಲ್ಲಿ ಚರ್ಮ ಇರುತ್ತಲ್ಲ, ಆ ಚರ್ಮನ ಏನಾಗುತ್ತೆ ಅಂದರೆ ನಾರ್ಮಲಿ 2 ವರ್ಷದ ತನಕ ಅದು ಹಿಂದೆ ಬರಲ್ಲ. ಚಿಲ್ಡ್ರನ್ ಆರ್ ನಾಟ್ ಟೈನಿ ಅಡಲ್ಟ್ಸ್. ಇದು ಹರ್ನಿಯಾ ಅನ್ನೋದು ಇಟ್ಸ್ ಅ ಸೆಮಿ ಎಮರ್ಜೆನ್ಸಿ. ಮಕ್ಕಳಲ್ಲಿ ಆಟ ಆಡಬೇಕಾದ್ರೆ, ಜಿಗಿಬೇಕಾದ್ರೆ, ಅಳಬೇಕಾದ್ರೆ ಏನಾಗುತ್ತೆ, ಹುಟ್ಟೋ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಮೂತ್ರ ಹೋಗೋ ಜಾಗದಲ್ಲಿ ಬಾವು ಕಾಣ್ಕೊಳ್ಳುತ್ತೆ. ದ ರಿಕವರಿ ಇನ್ ಚಿಲ್ಡ್ರನ್ ಇಸ್ ಫಾಸ್ಟರ್ ಕಂಪೇರ್ಡ್ ಟು ದ ಅಡಲ್ಟ್ಸ್. ಅಂದರೆ ಹುಟ್ಟೋ ಮಕ್ಕಳಲ್ಲಿ ಹೊಟ್ಟೆ ಒಳಗಿರೋ ನೀರು ಇರೋದು ಟೆಸ್ಟಿಸ್ ಸುತ್ತ ಹೋಗಿ ತುಂಬ್ಕೊಂಡಿರುತ್ತೆ. ಅದು ತುಂಬ್ಕೊಂಡಿರೋದು ಯೂಶಲಿ ಅದು ಆಟೋಮೆಟಿಕ್ಕಾಗಿ ಅದಾಗದೆ ರಿಸಾಲ್ವ್ ಆಗುತ್ತೆ. ಅದು ರಿಸಾಲ್ವ್ ಆಗಲಿಲ್ಲ ಅಂದರೆ ಆವಾಗ ಅದಕ್ಕೆ ಆಪರೇಟಿವ್ ಪ್ರೊಸೀಜರ್ ಮಾಡಬೇಕಾಗುತ್ತೆ, ಆಪರೇಷನ್ ಬೇಕಾಗುತ್ತೆ. ವೈದ್ಯ ನಾರಾಯಣ ಹರಿ. ಎಲ್ಲರಿಗೂ ಮ್ಯಾಕ್ಸ್ ಸ್ಪೆಷಲ್ಸ್ಗೆ ಸ್ವಾಗತ. ನಾನು ಅಭಿಜ್ಞಾ. ಇವತ್ತು ನಮ್ಮ ಜೊತೆ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ನ ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಸರ್ಜನ್ ಆದಂತ ಡಾಕ್ಟರ್ ಶ್ರೀ ರಂಗನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮ್ಯಾಕ್ಸ್ ಸ್ಪೆಷಲ್ಸ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್ ಶ್ರೀ ರಂಗನಾಥ್ ಅವರ ಕಿರುಪರಿಚಯ ನೋಡುವುದಾದ್ರೆ, ಇವರು ಮೂಲತಃ ಚಿತ್ರದುರ್ಗದವರು. MBBS ಅನ್ನ ಶಿವಮೊಗ್ಗದಲ್ಲಿ ಕಂಪ್ಲೀಟ್ ಮಾಡಿ, MS ಅನ್ನ ದಾವಣಗೆರೆಯ JJM ಮೆಡಿಕಲ್ ಕಾಲೇಜ್ನಲ್ಲಿ ಕಂಪ್ಲೀಟ್ ಮಾಡಿ, MCH ಇನ್ ಪೀಡಿಯಾಟ್ರಿಕ್ಸ್ ಅನ್ನ ಜೈಪುರದ SMS ಮೆಡಿಕಲ್ ಕಾಲೇಜ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಡಾಕ್ಟರ್ ಶ್ರೀ ರಂಗನಾಥ್ ಅವರು 2000ಕ್ಕೂ ಹೆಚ್ಚು ಪೀಡಿಯಾಟ್ರಿಕ್ ಸರ್ಜರಿಗಳನ್ನ ಮಾಡಿದ್ದಾರೆ. ಪೀಡಿಯಾಟ್ರಿಕ್, ನಿಯೋನಾಟಲ್ ಸರ್ಜರಿ, ಮಿನಿಮಲ್ ಇನ್ವೇಸಿವ್ GI ಸರ್ಜರಿ ಮತ್ತು ಪೀಡಿಯಾಟ್ರಿಕ್ ಯೂರೋಲಜಿಯಲ್ಲಿ ಇವರು ಸ್ಪೆಷಲೈಸೇಷನ್ ನ ಹೊಂದಿದ್ದಾರೆ. ನಿಯೋನಾಟಲ್ ಸರ್ಜರಿ, ಮಿನಿಮಲ್ ಇನ್ವೇಸಿವ್ GI ಸರ್ಜರಿ ಮತ್ತು ಪೀಡಿಯಾಟ್ರಿಕ್ ಯೂರೋಲಜಿಯಲ್ಲಿ ಇವರು ಸ್ಪೆಷಲೈಸೇಷನ್ ನ ಹೊಂದಿದ್ದಾರೆ. ಸರ್, ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವ ಪೀಡಿಯಾಟ್ರಿಕ್ ಸರ್ಜಿಕಲ್ ಕಂಡೀಷನ್ಸ್ ಯಾವುವು? ಪಿಡಿಯಾಟ್ರಿಕ್ ಸರ್ಜಿಕಲ್ ಕಂಡೀಷನ್ಸ್ ಅಂದರೆ ಸಾಮಾನ್ಯವಾಗಿ ಕಂಡುಬರೋದು ಅಂದರೆ ಹರ್ನಿಯಾ ಅಂತಾರೆ, ಹೈಡ್ರೋಸೀಲ್ ಅಂತೀವಿ, ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತೀವಿ, ಫೈಮೋಸಿಸ್ ಅಂತೀವಿ, ಏನೋರೆಕ್ಟಲ್ ಮ್ಯಾಲ್ಫಾರ್ಮೇಷನ್ಸ್ ಅಂತೀವಿ. ಹರ್ನಿಯಾ ಅಂದರೆ ಈ ಮಕ್ಕಳಲ್ಲಿ ಆಟ ಆಡಬೇಕಾದ್ರೆ, ಜಿಗಿಬೇಕಾದ್ರೆ, ಅಳಬೇಕಾದ್ರೆ ಏನಾಗುತ್ತೆ, ಹುಟ್ಟೋ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಮೂತ್ರ ಹೋಗೋ ಜಾಗದಲ್ಲಿ ಬಾವು ಕಾಣುತ್ತೆ, ದಪ್ಪ ಆಗುತ್ತೆ. ಎಕ್ಸ್ಪೆಷಲಿ ಅಳಬೇಕಾದ್ರೆ ಅಥವಾ ಆಟ ಆಡಬೇಕಾದ್ರೆ, ಜಿಗಿಬೇಕಾದ್ರೆ ಕಾಣುತ್ತೆ. ಆ ಥರ ಏನಾದರೂ ಕಂಡು ಬಂತು ಅಂದರೆ ಇಮಿಡಿಯೇಟ್ ಆಗಿ ಪಿಡಿಯಾಟ್ರಿಕ್ ಸರ್ಜನ್ ಒಪಿನಿಯನ್ನ ತಗೋಬೇಕಾಗತ್ತೆ. ಯಾಕಂದರೆ ಅದು ಹರ್ನಿಯಾ ಅನ್ನೋದು ಇಟ್ಸ್ ಅ ಸೆಮಿ ಎಮರ್ಜೆನ್ಸಿ. ಯಾವಾಗ ಡಯಾಗ್ನೋಸ್ ಮಾಡ್ತೀವೋ ಅದೇ ಟೈಮಲ್ಲೇ ನಾವು ಆಪರೇಟ್ ಮಾಡಬೇಕು, ಆದಷ್ಟು ಬೇಗ ಆಪರೇಟ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಅ ಸೆಮಿ ಎಮರ್ಜೆನ್ಸಿ. ಹೈಡ್ರೋಸೀಲ್ ಅಂತ ಬಂದ್ಬಿಟ್ಟು, ಹೈಡ್ರೋಸೀಲ್ ಅಂದರೆ ಮೇನ್ಲಿ ಬೀಜ ಇರುತ್ತಲ್ಲ, ಮಕ್ಕಳ ಟೆಸ್ಟಿಸ್ ಇರುತ್ತಲ್ಲ, ಟೆಸ್ಟಿಸ್ ಸುತ್ತ ನೀರು ತುಂಬ್ಕೊಂಡಿರುತ್ತೆ. ಸೊ ಯೂಶಲಿ ಹೈಡ್ರೋಸೀಲ್ ಏನಕ್ಕೆ ಆ ಥರ ಆಗುತ್ತೆ ಅಂದರೆ ಹುಟ್ಟೋ ಮಕ್ಕಳಲ್ಲಿ ಹೊಟ್ಟೆ ಒಳಗಿರೋ ನೀರು ಇರೋದು ಟೆಸ್ಟಿಸ್ ಸುತ್ತ ಹೋಗಿ ತುಂಬ್ಕೊಂಡಿರುತ್ತೆ. ಅದು ತುಂಬ್ಕೊಂಡಿರೋದು ಯೂಶಲಿ ಅದು ಆಟೋಮೆಟಿಕ್ಕಾಗಿ ಅದಾಗದೆ ರಿಸಾಲ್ವ್ ಆಗುತ್ತೆ. ಅಪ್ ಟು 2 years ತನಕ ವೆಯ್ಟ್ ಮಾಡ್ಬೋದು ನಾವು. ಇಲ್ಲ ಅದಾದಮೇಲೆ 2 ವರ್ಷ ಆದಮೇಲೂ ಅದು ರಿಸಾಲ್ವ್ ಆಗಲಿಲ್ಲ ಅಂದರೆ ಆವಾಗ ಅದಕ್ಕೆ ಆಪರೇಟಿವ್ ಪ್ರೊಸೀಜರ್ ಮಾಡಬೇಕಾಗುತ್ತೆ, ಆಪರೇಷನ್ ಬೇಕಾಗುತ್ತೆ. ಥರ್ಡ್ ಮೋಸ್ಟ್ ಕಾಮನ್ ಕಂಡೀಷನ್ ಏನು ಅಂದರೆ ಫೈಮೋಸಿಸ್ ಅಂದರೆ ಇಟ್ ಇಸ್ ಅನ್ ಇನ್ಅಬಿಲಿಟಿ ಟು ರಿಟ್ರಾಕ್ಟ್ ದ ಪ್ರೊಪ್ಯೂಸ್ ಅಂದರೆ ಗಂಡು ಮಕ್ಕಳಲ್ಲಿ ಮೂತ್ರ ಹೋಗೋ ಜಾಗದಲ್ಲಿ ಚರ್ಮ ಇರುತ್ತಲ್ಲ, ಆ ಚರ್ಮನ ಏನಾಗುತ್ತೆ ಅಂದರೆ ನಾರ್ಮಲಿ 2 ವರ್ಷದ ತನಕ ಅದು ಹಿಂದೆ ಬರಲ್ಲ. ಸೊ ನಾರ್ಮಲಿ ಗಂಡು ಮಕ್ಕಳು ಯೂರಿನ್ ಪಾಸ್ ಮಾಡಿ, ಹಿಂದೆ ಬರದೇ ಇದ್ರು ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ. ಬಟ್ ಏನಾಗುತ್ತೆ ಅಂದರೆ 2 ವರ್ಷ 3 ವರ್ಷ 4 ವರ್ಷ ಆದಮೇಲೆ ಚರ್ಮ ಹಿಂದೆ ಬರಲಿಲ್ಲ ಅಂದರೆ ಆ ಜಾಗದ ಚರ್ಮ ಊದ್ಕೋತಾ ಹೋಗುತ್ತೆ, ಅಲ್ಲಿಂದ ಮೂತ್ರ ಮಾಡೋಕ್ಕೆ ಕಷ್ಟ ಆಗುತ್ತೆ, ಪದೇ ನೋವು ಬರುತ್ತೆ ಮಕ್ಕಳಲ್ಲಿ. ಆ ಥರ ಏನೋ ತೊಂದರೆ ಇತ್ತು ಅಂದರೆ ಆವಾಗ ಮಕ್ಕಳಿಗೆ ಆಪರೇಟಿವ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ಅದಕ್ಕೆ ಪಿಡಿಯಾಟ್ರಿಕ್ ಸರ್ಜನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ 4ನೇ ಕಂಡೀಷನ್ ಬಂದ್ಬಿಟ್ಟು ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂದರೆ ನಾರ್ಮಲಿ ಏನಾಗುತ್ತೆ ಅಂದರೆ 6 ತಿಂಗಳು ಒಳಗೆ ಮಕ್ಕಳು 6 ತಿಂಗಳು ಏಜ್ ಆಗೋದ್ರೊಳಗೆ 2 ಟೆಸ್ಟಿಸ್ ಬಂದು ಸ್ಕ್ರೋಟಮಲ್ಲಿ ಇರಬೇಕು. ಈ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ 1 ಟೆಸ್ಟಿಸ್ ಅಥವಾ 2 ಟೆಸ್ಟಿಸು ಸ್ಕ್ರೋಟಮಲ್ಲಿ ಇರಲ್ಲ. ಕೆಲವೊಂದ್ಸಲ ಮೇಲ್ಗಡೆ ಇರುತ್ತೆ, ಕೆಲವೊಂದ್ಸಲ ಹೊಟ್ಟೆ ಒಳಗಿರುತ್ತೆ. ಆ ಥರ ಇತ್ತು ಅಂದರೆ ನಾವು 6 ತಿಂಗಳು ಏಜ್ ತನಕ ವೆಯ್ಟ್ ಮಾಡ್ತೀವಿ. ಯಾಕಂದರೆ 6 ತಿಂಗಳು ತನಕ ಡಿಸೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 6 ತಿಂಗಳು ಆದಮೇಲೂ ಅದು ಡಿಸೆಂಡ್ ಆಗಲಿಲ್ಲ ಅಂದರೆ, ಟೆಸ್ಟಿಸ್ ಕೆಳಗೆ ಬರಲಿಲ್ಲ ಅಂದರೆ ಆವಾಗ ಆಪ್ರೇಟ್ ಮಾಡಿ ಟೆಸ್ಟಿಸ್ನ ಕೆಳಗೆ ತರಬೇಕಾಗುತ್ತೆ. ದಟ್ ಈಸ್ ದಿ ಏನೋರೆಕ್ಟಲ್ ಮ್ಯಾಲ್ಫಾರ್ಮೇಷನ್. 5ನೇದು ಏನೋರೆಕ್ಟಲ್ ಮ್ಯಾಲ್ಫಾರ್ಮೇಷನ್ ಅಂದರೆ ಇದು ಯೂಶಲಿ ನವಜಾತ ಶಿಶು ಹುಟ್ಟಿದ ಮಕ್ಕಳಲ್ಲಿ ನಾವು ಕಂಡು ಬರ್ತೀವಿ. ಯಾಕಂದರೆ ಎಲ್ಲ ಕಂಡೀಷನ್ಸು ಹುಟ್ಟಿದ ಮಕ್ಕಳಲ್ಲಿ ಕಾಣುತ್ತೆ, ಬಟ್ ಇದು ನವಜಾತ ಶಿಶು ಹುಟ್ಟಿದ ಮಕ್ಕಳಲ್ಲಿ ಎಮರ್ಜೆನ್ಸಿ ಆಗುತ್ತೆ. ಏನೋರೆಕ್ಟಲ್ ಮ್ಯಾಲ್ಫಾರ್ಮೇಷನ್ ಅಂದರೆ ಲೆಟ್ರಿನ್ ಹೋಗೋ ಜಾಗ, ಸ್ಟೂಲ್ ಪಾಸ್ ಮಾಡೋ ಜಾಗ ಇರುತ್ತಲ್ಲ, ಆ ಜಾಗ ಆಬ್ಸೆಂಟ್ ಇರುತ್ತೆ, ಆ ಜಾಗ ಇರೋದೇ ಇಲ್ಲ, ತೂತು ಇರೋದೇ ಇಲ್ಲ ಅವ್ರಿಗೆ. ಸೊ ಆ ಕಂಡೀಷನಲ್ಲಿ ಇಟ್ ರಿಕ್ವೈರ್ಸ್ ಎಮರ್ಜೆನ್ಸಿ ಇಂಟರ್ವೆನ್ಷನ್, ಎಕ್ಸ್ಪೆಷಲಿ ನಿಯೋನೇಟಲ್ ಪೀರಿಯಡ್ ಅಂದರೆ ನವಜಾತ ಶಿಶು ಇರುತ್ತಲ್ಲ, ಹುಟ್ಟಿದ ಮಕ್ಕಳೆಲ್ಲ ಆ ಟೈಮಲ್ಲೇ ಅದಕ್ಕೆ ಸರ್ಜಿಕಲ್ ಪ್ರೊಸೀಜರ್ ಮಾಡಬೇಕಾಗುತ್ತೆ. ಪೋಷಕರು ತಮ್ಮ ಮಗುವಿಗೆ ಸರ್ಜಿಕಲ್ ಕೇರ್ನ ಅಗತ್ಯವಿದೆ ಎಂಬ ಯಾವ ಸೈನ್ಸ್ನ
ಕನ್ಸಿಡರ್ ಮಾಡಬೇಕು? ಓಕೆ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಈಗ ಮಕ್ಕಳಲ್ಲಿ ಈಗ ಪೇರೆಂಟ್ಸ್ ಈಗ ಮಕ್ಕಳಿಗೆ ಸರ್ಜಿಕಲ್ ಕೇರ್ ಬೇಕೋ ಬೇಡವೋ ಅನ್ನೋದನ್ನು ನೋಡೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡು ಬರೋದೇ ಅದು ಪೇರೆಂಟ್ಸಿಗೆ. ಸೊ ಪೇರೆಂಟ್ಸ್ ಯಾವ್ಯಾವ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬಂದಾಗ ಪಿಡಿಯಾಟ್ರಿಕ್ ಸರ್ಜನ್ ಒಪಿನಿಯನಿಗೆ ಬರಬೇಕು ಅಂದರೆ, ಎಲ್ಲಾದರೂ ಮಕ್ಕಳಲ್ಲಿ ಗಂಟು ಕಂಡು ಬಂದರೆ ಅಥವಾ ಸ್ವೆಲ್ಲಿಂಗ್ ಅಂತಾರೆ, ಲಂಪ್ ಅಂತಾರೆ, ಅಂದರೆ ಗಂಟು ಕಂಡು ಬರೋದು, ಎಕ್ಸ್ಪೆಷಲಿ ಮೂತ್ರ ಹೋಗೋ ಜಾಗದಲ್ಲಿ ಅಥವಾ ಹೊಟ್ಟೆಯಲ್ಲಿ ಅಥವಾ ನೆಕ್ಕಲ್ಲಿ ಎಲ್ಲಾದರೂ ಸ್ವೆಲ್ಲಿಂಗ್ ಕಂಡು ಬಂತು ಅಂದರೆ ಇಮಿಡಿಯೇಟಾಗಿ ಪಿಡಿಯಾಟ್ರಿಕ್ ಸರ್ಜನ್ ಒಪಿನಿಯನ್ ತೊಗೋಬೇಕಾಗತ್ತೆ. ಅದು ಒಂದು. ಎರಡನೇದು, ಲೈಕ್ ಐ ಸೆಡ್, ಫೈಮೋಸಿಸ್ ಇರುತ್ತಲ್ಲ, ಫೈಮೋಸಿಸಲ್ಲಿ ಮೂತ್ರ ಹೋಗೋ ಜಾಗದಲ್ಲಿ ತುಂಬ ತಿಣುಕ್ತಾ ಇತ್ತು, ಗಂಡು ಮಕ್ಕಳು ತುಂಬ ತಿಣುಕ್ತಾ ಇದ್ರು, ಅಥವಾ ಮೂತ್ರ ಹೋಗೋ ಜಾಗ ದಪ್ಪ ಆಗ್ತಿತ್ತು, ಚರ್ಮ ದಪ್ಪ ಆಗ್ತಿತ್ತು ಅಂದರೆ ಆವಾಗ ಇಮಿಡಿಯೇಟಾಗಿ ಪಿಡಿಯಾಟ್ರಿಕ್ ಸರ್ಜನ್ ಒಪಿನಿಯನ್ ತೊಗೋಬೇಕಾಗತ್ತೆ. ಮೂರನೇದು, ಯಾವಾಗಾದರೂ ಹೊಟ್ಟೆ ನೋವು ಬಂತು, ಮಕ್ಕಳಿಗೆ ಹೊಟ್ಟೆ ನೋವು ಬಂತು, ಪದೇ ಪದೇ ಹೊಟ್ಟೆ ಉಬ್ಬರ ಆಗ್ತಾ ಇದೆ, ಪದೇ ಪದೇ ವಾಮಿಟಿಂಗ್ ಆಗ್ತಾ ಇದೆ, ಎಕ್ಸ್ಪೆಷಲಿ ಹಸಿರು ಬಣ್ಣದ ವಾಮಿಟಿಂಗ್ ಆಗ್ತಾ ಇದೆ ಅಂದರೆ ದಟ್ ಇಂಡಿಕೇಟ್ಸ್ ಮಕ್ಕಳಲ್ಲಿ ಏನೋ ಅಬ್ಡಾಮಿನಲ್ ಪೆಥಾಲಜಿ ಇದೆ ಅಂತ. ಸೊ ಅದಕ್ಕೆ ನಾವು ಫರ್ದರ್ ಎವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಫಾರ್ ದಟ್ ಯು ನೀಡ್ ಅ ಪಿಡಿಯಾಟ್ರಿಕ್ ಸರ್ಜನ್ಸ್ ಒಪಿನಿಯನ್. ನಾಲ್ಕನೇದು, ಎನಿ ಬ್ಲೀಡಿಂಗ್ ಪರ್ ರೆಕ್ಟಮ್, ಅಂದರೆ ಲೆಟ್ರಿನ್ ಹೋಗೋ ಜಾಗದಲ್ಲಿ, ಸ್ಟೂಲ್ ಪಾಸ್ ಹೋಗೋ ಜಾಗದಲ್ಲಿ ಏನೋ ಬ್ಲೀಡಿಂಗ್ ಆಗ್ತಾ ಇತ್ತು ಅಂದರೆ ಅವಾಗ ಇಮಿಡಿಯೇಟಾಗಿ ಪಿಡಿಯಾಟ್ರಿಕ್ ಸರ್ಜನ್ ಒಪಿನಿಯನ್ ತೊಗೋಬೇಕಾಗುತ್ತೆ. ಯಾಕಂದರೆ ಸರ್ಟನ್ ಕಾಸಸ್ ಲೈಕ್ ರೆಕ್ಟಲ್ ಪಾಲಿಪ್ ಆರ್ ಇಂಟರ್ಸೆಪ್ಷನ್ ಅದೆಲ್ಲ ಬ್ಲೀಡಿಂಗ್ ಪರ್ ರೆಕ್ಟಮ್ ಆಗಿ ಪ್ರೆಸೆಂಟ್ ಆಗುತ್ತೆ. ಸೊ ಆವಾಗ ಯು ಹ್ಯಾವ್ ಟು ಸೀಕ್ ಅ ಪಿಡಿಯಾಟ್ರಿಕ್ ಸರ್ಜನ್ಸ್ ಒಪಿನಿಯನ್. ಅಡಲ್ಟ್ ಸರ್ಜರಿಗೂ ಪೀಡಿಯಾಟ್ರಿಕ್ ಸರ್ಜರಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ವಿಚ್ ದ parents and the general public need to understand is children are not tiny adults. Okay, especially physiological aspects, anatomical aspects, and the way they present with symptoms and the way they respond to the treatment, it is entirely different compared to the adults. ಈಗ ಮಕ್ಕಳಲ್ಲಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳದ್ದು ಸರ್ಜಿಕಲ್ ಡಿಸೀಸಸ್ ಏನಿರುತ್ತೆ ಅದು ಪ್ರೆಸೆಂಟೇಷನ್, ಮೋಡ್ ಆಫ್ ಪ್ರೆಸೆಂಟೇಷನ್ ಅಂದರೆ ಸಿಂಪ್ಟಮ್ಸ್ ಹೇಗೆ ಪ್ರೆಸೆಂಟ್ ಮಾಡೋದು ಅದೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಅದನ್ನು ಪಿಕಪ್ ಮಾಡೋದಕ್ಕೆ ಪಿಡಿಯಾಟ್ರಿಕ್ ಸರ್ಜನ್ಸ್ ಎಕ್ಸ್ಪರ್ಟೀಸ್ ಬಿಕಮ್ಸ್ ವೆರಿ ವೈಟಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಪಿಡಿಯಾಟ್ರಿಕ್ ಸರ್ಜರಿ ಬಂದ್ಬಿಟ್ಟು ಮೇನ್ಲಿ ಏನು ಅಂದರೆ, ವಿ ಡೀಲ್ ಫ್ರಮ್ ದ ಏಜ್ ಆಫ್ ಫ್ರಮ್ ನಿಯೋನೇಟಲ್ ಏಜ್ ಗ್ರೂಪ್ ಟು ಅಪ್ ಟು ದ ಏಜ್ ಆಫ್ 18 years, ಅಂದರೆ ನವಜಾತ ಹುಟ್ಟಿದ ಮಕ್ಕಳಿಂದ 18 ವರ್ಷದವರೆಗೂ ಏನೇನು ಸರ್ಜಿಕಲ್ ಕಂಡೀಷನ್ಸ್ ಇರುತ್ತೋ ಅದನ್ನೆಲ್ಲ ಡೀಲ್ ಮಾಡ್ತೀವಿ. ದಟ್ ಈಸ್ ಅ ಥಿಂಗ್. ಸೆಕೆಂಡ್ ಥಿಂಗ್ ಇಸ್, ಮಕ್ಕಳು ಸರ್ಜಿಕಲ್ ಸಿಂಪ್ಟಮ್ಸ್ ಇರುತ್ತಲ್ಲ, ದಟ್ ದೇ ಆರ್ ಎಂಟೈರ್ಲಿ ಡಿಫ್ರೆಂಟ್ ಕಂಪೇರ್ಡ್ ಟು ಅಡಲ್ಟ್ಸ್. ಈಗ ದೊಡ್ಡವರಲ್ಲಿ ಸರ್ಜಿಕಲ್ ಸಿಂಪ್ಟಮ್ಸ್ ಪ್ರೆಸೆಂಟ್ ಆಗೋದು ಇನ್ನು ಡಿಫ್ರೆಂಟ್ ಇರುತ್ತೆ, ಮಕ್ಕಳಲ್ಲಿ ಸರ್ಜಿಕಲ್ ಸಿಂಪ್ಟಮ್ಸ್ ಪ್ರೆಸೆಂಟ್ ಆಗೋದು ಇನ್ನು ಡಿಫ್ರೆಂಟ್ ವೇ ಇರುತ್ತೆ. ಆಮೇಲೆ ಮಕ್ಕಳದ್ದು ಸರ್ಜಿಕಲ್ ರಿಕವರಿ, ಸರ್ಜಿಕಲ್ ರೆಸ್ಪಾನ್ಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಪೇರ್ಡ್ ಟು ದ ಅಡಲ್ಟ್ಸ್. ಸೊ ಅದಕ್ಕೆ ಫಾರ್ ಆಲ್ ದೋಸ್ ಥಿಂಗ್ಸ್ ಟು ಕೀಪ್ ಆಲ್ ದೋಸ್, by keeping all those things in mind, pediatric surgeon's intervention and a pediatric surgeon's opinion becomes vital when it comes to pediatric surgical care. ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ಗೆ ಬಂದಾಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನ ಮಕ್ಕಳಲ್ಲಿ ಹೇಗೆ ಮಾಡ್ತೀರಾ, ಮತ್ತೆ ಇದು ಎಷ್ಟು ಸೇಫ್? ಓಕೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆರ್ ಕೀ ಹೋಲ್ ಸರ್ಜರಿ ಅಂತಾರೆ. ಪಿಡಿಯಾಟ್ರಿಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗೂ ಅಡಲ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗೂ ಡಿಫ್ರೆನ್ಸ್ ಏನು ಅಂದರೆ, ವಿ ಯೂಸ್ ಸ್ಮಾಲರ್ ಇನ್ಸ್ಟ್ರೂಮೆಂಟ್ಸ್ ಇನ್ ಪಿಡಿಯಾಟ್ರಿಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕಂಪೇರ್ ಟು ಅಡಲ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಅಂದರೆ ಪಿಡಿಯಾಟ್ರಿಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ವಿ ಯೂಸ್ 3 mm ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ, 3 mm ಸೈಜ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ. ವೆರಾಸ್ ಕಂಪೇರ್ ಟು ಅಡಲ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ವಿ ಯೂಸ್ 5 mm and 10 mm ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ. ಒಂದು. ಸೆಕೆಂಡ್ ಥಿಂಗ್ ಇಸ್, ಪಿಡಿಯಾಟ್ರಿಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಪರ್ಸೆ ಅಡ್ವಾಂಟೇಜ್ ಏನು ಅಂದರೆ, ದೆರ್ ವಿಲ್ ಬಿ ಮಿನಿಮಲ್ ಟಿಶ್ಯೂ ಹ್ಯಾಂಡ್ಲಿಂಗ್ and precise diagnosis will be better in laparoscopic surgery. And third thing is, the recovery will be faster. Andre laparoscopic surgery, be it adult or pediatric, recovery will be faster. And fourth thing is, pediatric surgical conditions na when diagnosed early and when treated early, the recovery is faster and better in children compared to adults. So for that reason itself, pediatric surgical needs require a pediatric surgeon's opinion and pediatric surgical care. ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಪೀಡಿಯಾಟ್ರಿಕ್ ಸರ್ಜಿಕಲ್ ಕಂಡೀಷನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮಕ್ಕಳ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ನ ತಜ್ಞರನ್ನ ಭೇಟಿ ಮಾಡಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮೂಲಕ ತಿಳಿಯಲು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಚಾನೆಲ್ಗಳನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.